ಏನಾಯ್ತು? ಆಪರೇಷನ್ ಸಕ್ಸಸ್. ಅವಳ ಜೀವಕ್ಕೆ ಏನು ತೊಂದರೆ ಇಲ್ವಂತೆ. ಅವಳನ್ನ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಅವಳಿಗೆ ಪ್ರಜ್ಞೆ ಬರ್ಬೋದು ಅಂತ ಡಾಕ್ಟರ್ ಹೇಳಿದ್ರು. ಹೀಗಾಗಿದೆ ಅಂತ ಅವನೆಷ್ಟು ಸಂಕಟ ಪಡ್ತಿದ್ದಾನೆ. ತುಂಬಾ ಥ್ಯಾಂಕ್ಸ್. ದಯವಿಟ್ಟು ವಿಶು ರಾಧಿಕನ ದೂರ ಮಾಡಬೇಡ. ವಿಶು, ನೀನ್ ಕಂಡ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಕಣು. ಎಲ್ಲರೂ ಲವ್ ಮಾಡ್ತಾರೆ, ಆದ್ರೆ ಅದನ್ನೇ ಮಜಾ ಅನ್ಕೊಂಡ್ಬಿಡ್ತಾರೆ. ಏನಾದ್ರೂ ಒಂದ್ ಸ್ವಲ್ಪ ಕಷ್ಟ ಬಂದ್ರೆ ಸಾಕು, ಹುಡುಗಿಯರಿಗೆ ಕೈ ಕೊಟ್ಟು ಓಡ್ ಹೋಗ್ತಾರೆ. ಆದ್ರೆ ನೀನ್ ಹಾಗಲ್ಲ ಕಣೋ, ಡಿಫ್ರೆಂಟ್. ಅಮ್ಮ, ಬಾರುಕು. ವಿಶು, ಯಾಕೋ ಈ ತರ ಸಾಹಸ ಮಾಡಕ್ ಹೋದೆ? ಈಗ ನೋಡು ಹೇಗಾಯ್ತು ಅಂತ. ಚಳಿಗಾಲ ಬೇರೆ, ಗಾಯ ಬೇಗ ಮಾಗಲ್ಲ. ನನ್ನ ಅಂಗೈ ಬರೀ ಒಂದು ಕಾಯಿನಸ್ ಜಾಗ ಸುಟ್ಟು ಹೋಗಿದೆ ಅಷ್ಟೇ. ಅದಕ್ಕೆ ನೀವೆಲ್ಲ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ. ಆದ್ರೆ ರಾಧಿಕಾಗೆ ಇಡೀ ದೇಹನೇ ಸುಟ್ಟು ಹೋಗಿದೆ. ಅವಳ ಸ್ಥಿತಿನ ಒಂದೇ ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವಳು ಅನುಭವಿಸ್ತಿರೋ ನೋವಿನ ಮುಂದೆ ಇದೇನೂ ಅಲ್ಲ. ಹಾ ಅಜ್ಜಿ, ನಾನು ಹೋಗಿ ರಾಧಿಕಾ ಮಾತಾಡ್ಸ್ಕೊಂಡ್ ಬರ್ತೀನಿ. ಹಾ, ಬರ್ತೀನಿ ಅಜ್ಜಿ. ಹಾಯ್ ರಾಧಿಕಾ. ಕೈಗೇನಾಯ್ತು? ಏನಿಲ್ಲ ರಾಧಿಕಾ, ಇವತ್ತಿಂದ ನಮ್ಮ ಹೊಸ ಜೀವನ ಶುರು. ಈ ಜೀವನನ
ಆ ಕೃಷ್ಣ ನಮಗೆ ಕೊಟ್ಟು ಗಿಫ್ಟು ಅಂತ ತಿಳ್ಕೊಳ್ಳೋಣ. ನನ್ನ ಪಾಲ್ಗೆ ನೀವೇ ನನ್ನ ಕೃಷ್ಣ. ನಿಮಗೋಸ್ಕರನೇ ನಾನು ಬದುಕಿದ್ದು. ರಾಧಿಕಾ, ಪ್ರತಿ ಕ್ಷಣ ಪ್ರತಿ ನಿಮಿಷ ಜೊತೆಯಾಗಿರ್ಬೇಕು ನಾವು. ನೀನು ನನ್ನ ಜೊತೆಲಿದ್ರೆ ನನ್ನಷ್ಟು ಸುಖವಾಗಿ ಸಂತೋಷವಾಗಿರೋರು ಈ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ ಅನ್ಕೋತೀನಿ. ನಿನ್ನಿಂದ ನನ್ನ ಜೀವನ ಸಂಪೂರ್ಣ ಆಗಿದೆ. ನನಗಿನ್ ಯಾವ ಕೊರತೆನೂ ಇಲ್ಲ, ಯಾವ ಕೊರಗೂ ಇಲ್ಲ. ನಾನು ಪೂರ್ಣಚಂದ್ರ ಶಾಸ್ತ್ರಿಗಳನ್ನ ನೋಡ್ಬೇಕು. ಶಾಸ್ತ್ರಿಗಳಿದಾರ? ಇಲ್ಲ, ಅವ್ರು ಹೊರಗಡೆ ಹೋಗಿದ್ದಾರೆ. ನಾನು ಅವ್ರ ಹೆಂಡತಿ. ಫೈರ್ ಇನ್ಸಿಡೆಂಟ್ ಆಗಿದ್ದು ನಿಮ್ಮನೇಲೆ ತಾನೆ? ಹೌದು, ನಮ್ಮನೇಲೆ. ಏಟಾಗಿರೋದು ನನ್ನ ಮಗಳಿಗೆ. ಇಲ್ಲೇ ಅಡ್ಮಿಟ್ ಮಾಡಿದ್ದೀವಿ. ಅಷ್ಟು ದೊಡ್ಡ ಕೇಸ್ ಆದ್ರೂ ನೀವ್ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಕ್ಷಮಿಸಿ, ಮನೆಗೆ ಬೆಂಕಿ ಹತ್ಕೊಂಡು ಉರಿತಾ ಇರಬೇಕಾದ್ರೆ ನಮಗೆ ಕಂಪ್ಲೇಂಟ್ ಕೊಡೋಷ್ಟು ವ್ಯವಧಾನ ಇರಲಿಲ್ಲ. ಆ ಕ್ಷಣಕ್ಕೆ ನಮಗೆ ನನ್ನ ಮಗಳ ಜೀವನ ಹೆಚ್ಚಾಗಿತ್ತು, ಪೊಲೀಸ್ ಕಂಪ್ಲೇಂಟ್ ಅಲ್ಲ. ಅವಳು ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ನಮಗ್ ದಿಕ್ಕೆ ತೋಚದ ಹಾಗಾಗಿತ್ತು. ಇದು ಹೇಗಾಯ್ತು ಅಂತ ಗೊತ್ತಾ ನಿಮ್ಗೆ? ಅದೇ ಗೊತ್ತಾಗುತ್ತೆ ಇನ್ಸ್ಪೆಕ್ಟರ್. ಆ ಸಮಯದಲ್ಲಿ ನಾವೆಲ್ಲ ಮಂಟಪದಲ್ಲಿದ್ವಿ. ಹೌದೌದು, ದಿಬ್ಬಣ ಬರೋ ಹೊತ್ತಿಗೆ ಪಟಾಕಿ ಗಿಟಾಕಿ ಅಂತ ಜೋರಾಗಿ ಹೊಡಿತಾ ಇದ್ರು. ಮಕ್ಕಳು ಪಟಾಕಿ ಇಚ್ಚಿ ಅದ್ರ ಕಿಡಿ ಏನಾದ್ರೂ ಆಗಿರ್ಬೋದು. ಆಗಿದ್ದ ಹಾಗೋಗಿದೆ. ಅದು ಹೇಗಾಗಿದೆ ಅಂತ ಕಂಡವ್ರು ಯಾರು? ಅದು ಆಕಸ್ಮಿಕ ಘಟನೆ ಅಲ್ಲ, ಯಾರೋ ಉದ್ದೇಶ ಪೂರ್ವಕವಾಗಿ ಮಾಡಿರೋದು. ಆ ಸ್ಪಾಟ್ಗೆ ನಾನು ಹೋಗಿ ಚೆಕ್ ಮಾಡಿ ಹೇಳ್ತಾ ಇರೋದು. ಅಂದ್ರೆ ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ ಅಂತನಾ? ಸುಳ್ಳು ಇನ್ಸ್ಪೆಕ್ಟರ್, ಸುಳ್ಳು. ನಮ್ಮಲ್ಲಿ ಆ ಥರದವ್ರು ಯಾರೂ ಇಲ್ಲ. ಆದ್ರೆ ಪಕ್ಕದ ಮನೆಯವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ವಿಶಾಖ ಸುಭದ್ರಮ್ಮನ್ ಅವ್ರ ಮೇಲೆ ಅನುಮಾನ ಇದೆ. ಇಲ್ಲಿ ವಿಶಾಖ ಹಾಗೂ ಸುಭದ್ರಮ್ಮ ಅಂದ್ರೆ ಯಾರು? ನಾನೇಪ್ಪ, ಸುಭದ್ರಮ್ಮ ನಾನೇ. ಅಲ್ಲಪ್ಪ, ಇವತ್ತು ನಾಳೋ ಸಾಯೋ ಮುದುಕಿ ನಾನು. ನನ್ನ ಮೇಲೆ ಅನುಮಾನ ಪಡೋದು ಸರಿನಾ? ವಿಶಾಖ ತಂಗಿ ಹೀಗಾಗೋಯ್ತಲ್ಲ ಅಂತ ಕೊಡೋ ಅಂತ ದುಃಖದಲ್ಲಿದ್ದಾಳೆ. ಮಾತಾಡೋ ಸ್ಥಿತಿನಲ್ಲೂ ಇಲ್ಲಪ್ಪ ಅವಳು. ಹೌದು ಇನ್ಸ್ಪೆಕ್ಟರ್, ಅವ್ರು ಹೇಳ್ತಿರೋದು ನಿಜ. ವಿಶಾಖ ರಾಧಿಕನ ಅಕ್ಕ. ಅವಳು ಹಾಗೆ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇಬ್ರು
ಜೀವಕ್ಕೆ ಜೀವ ಕೊಡುವಷ್ಟು ಪ್ರೀತಿಯಿಂದ ಇರ್ತಾರೆ. ಎನಿವೇಸ್ ನಾನು ಪೇಷಂಟ್ ಹತ್ರ ಮಾತಾಡಬೇಕು. ನೀವು ಬನ್ನಿ ಮಾ. ಎಕ್ಸ್ಕ್ಯೂಸ್ ಮೀ. ಏನು ವಿಷಯ ಇನ್ಸ್ಪೆಕ್ಟರ್? ನಿಮ್ಮಲ್ಲಿ ಒಂದು ಫೈರ್ ಇನ್ಸಿಡೆಂಟ್ ಆಗಿತ್ತಲ್ಲ, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು, ಅದಕ್ಕೆ ಬಂದಿದ್ದೀವಿ. ಎಂಕ್ವೈರಿ? ರಾಧಿಕಾ, ಬೆಂಕಿ ಅನಾಹುತ ಆಕಸ್ಮಿಕ ಅಲ್ಲ, ಅದ್ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿರೋದು. ನಮ್ಗೆ ಅದ್ರ ಬಗ್ಗೆ ಅನುಮಾನ ಇದೆ. ವಾಟ್ ಯು ಮೀನ್ ಮರ್ಡರ್ ಅಟೆಂಪ್ಟ್? ಎಸ್. ಬೆಂಕಿ ಬಿದ್ದ ಸ್ಥಳದಲ್ಲಿ ಖಾಲಿ ಸೀಮೆಣ್ಣೆ ಕ್ಯಾನ್ ಸಿಕ್ಕಿದೆ. ಅಯ್ಯೋ, ಯಾರಾದ್ರೂ ಬನ್ನಿ, ಯಾರಾದ್ರೂ ಬನ್ನಿ, ಬಾಗಿಲು ತೆಗೀರಿ. ಬಾಗಿಲು ತೆಗೀರಿ, ಹೋಗಿ, ಈ ತಗೊಂಬರ್ರಿ. ಅದ್ರ ಬೀಗ ತಗೊಂಬ, ಹೋಗಿ, ಬೀಗ ತೆಗೀರಿ. ಆಗ್ತಾ ಇಲ್ಲ ಅಜ್ಜಿ, ಆಗ್ತಾ ಇಲ್ಲ. ನೀವು ಅಲ್ಲೇ ಇದ್ರಲ್ಲ, ಆಕ್ಚುಲಿ ಏನಾಯ್ತು ಅಂತ ಹೇಳ್ತೀರಾ? ಅದನ್ನ ನೆನಪು ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ನಾನು ವಿಶಾಖಂಗೋಸ್ಕರ ಕಾಯ್ತಾ ಇದ್ದೆ. ಮದ್ವೆ ಬಗ್ಗೆ ಯೋಚನೆ ಮಾಡ್ತಾ ನಿಂತಿದ್ದೆ. ವಿಶಾಖನ್ ಜೊತೆ ಮಂಟಪಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ವಿಶಾಖ ಎಲ್ಲೋದ್ಲು? ಆ ರೂಮ್ ಬೀಗ ಹಾಕಿತ್ತಲ್ವಾ? ಅರ್ಧ ಮುರಿದೋಗಿರೋ ಬೀಗ ಬೆಂಕಿ ಎತ್ತಿದ ರೂಮ್ ಹೊರಗಡೆ ಸಿಕ್ಕಿದೆ. ಬಹುಶಃ ಮನೇಲಿ ಯಾರೂ ಇಲ್ಲ ಅಂತ ಅನ್ಕೊಂಡು ಬೀಗ ಹಾಕಿರ್ಬೋದು ಯಾರಾದ್ರೂ. ಸಮಯದಲ್ಲಿ ಕಳ್ತನ ಎಲ್ಲ ಆಗ್ಬಾರ್ದು ಅಂತ. ಮತ್ತೆ ಆ ಸೀಮೆಣ್ಣೆ ಕ್ಯಾನ್? ಮದುವೆ ಮನೆ ಗಡಿಬಿಡಿನಲ್ಲಿ ಯಾರಾದ್ರೂ ಎತ್ತಿರ್ಬೋದು, ಅಷ್ಟು ಗೊತ್ತಾಗಲ್ವಾ? ಅದೊಂದನ್ನೇ ಹಿಡ್ಕೊಂಡು ಅದೆಷ್ಟೊಂದು ಪ್ರಶ್ನೆಗಳು ಕೇಳ್ತೀರಪ್ಪ. ನಿಮಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ?
ಸದ್ಯಕ್ಕೆ ಇದೊಂದು ಆಕ್ಸಿಡೆಂಟಲ್ ಫೈರ್ ಕೇಸ್ ಅಂತೇಳಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಟೇಕ್ ಕೇರ್. ಪ್ಲೀಸ್ ಸಿಗ್ನೇಚರ್ ತಗೊಳ್ಳಿ. ನೀವು ಬನ್ನಿಮ್ಮ. ಏನಮ್ಮ, ಸದ್ಯಕ್ಕೆ ಈ ಕೇಸ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ನಮ್ಗೇನಾದ್ರೂ ಅನುಮಾನ ಬಂದ್ರೆ ಮತ್ತೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ವಿಚಾರಣೆ ಮಾಡ್ಬೇಕಾಗುತ್ತಾಯ್ತಾ? ಸದ್ಯ ಒಂದು ಗಂಡಾಂತರದಿಂದ ಬಚಾವ್ ಮಾಡಿದೆ. ಭಗವಂತ, ನಿನಗೂ ನಾನು ಮಾಡಿದ ತಪ್ಪು ಅನ್ನಿಸ್ತಾ? ನೀನೇ ಅರ್ಜುನನಿಗೆ ಹೇಳಿ ಭೀಷ್ಮರನ್ನ ಕರ್ಣನ್ನ ಕೊಲ್ಸಿಲ್ವಾ? ಯಾಕೆ? ಒಳ್ಳೇದಕ್ಕೆ ತಾನೇ. ನಾನು ಒಳ್ಳೆ ಉದ್ದೇಶ ಇಟ್ಕೊಂಡೇ ಹೀಗೆ ಮಾಡಿದ್ದು. ಇದರಲ್ಲಿ ಏನ್ ತಪ್ಪಿದೆ? ಆ ಅನಿಷ್ಟದ ಆಯಸ್ಸು ಯಾವಾಗ ತೀರುತ್ತೆ? ಸಾರಿ ರಾಧಿಕಾ, ತುಂಬಾ ಉರಿತಿದ್ಯಾ? ನನ್ನಿಂದಾಗೆ ನಿನಗೆ ಈ ಸ್ಥಿತಿ ಬಂದಿರೋದು. ನಾನು ವಾಪಸ್ ಮನೆಗೆ ಬರಲೇಬಾರ್ದಿತ್ತು. ಆಗ ನಿನ್ನ ವಿಶ್ವ ಮದ್ವೆಗೆ ಏನು ತೊಂದರೆನೂ ಆಗ್ತಿರ್ಲಿಲ್ಲ. ವಿಶಾಖ, ನೀನ್ ಬರ್ದೇ ಹೋಗಿದ್ರೆ ಇನ್ನೇನೋ ತೊಂದರೆ ಆಗಿ ನನ್ನ ಮದ್ವೆ ನಿಂತು ಹೋಗ್ತಿತ್ತೋ ಏನೋ. ನೋಡು, ನೀನ್ ಬಂದಿದ್ರಿಂದ ಅಮ್ಮಂಗೆ ಅಜ್ಜಿಗೆ ತುಂಬಾ ಖುಷಿಯಾಗಿದೆ. ನಮ್ ಸುಖಕ್ಕಿಂತ ಅವ್ರ ಸಂತೋಷನೇ ಮುಖ್ಯ ಅಲ್ವಾ? ಆದ್ರೂ ರಾಧಿಕಾ, ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಎಣ್ಸೋಳು ನೀನು. ನಿನ್ನ ಈ ಸ್ಥಿತಿಗೆ ತಂದವ್ರು ಮಾತ್ರ ಪಾಪಿಗಳು. ಅವ್ರ ಗೋರ್ಬಾದ್ ನರ್ಕಕ್ಕೆ ಹೋಗ್ಬೇಕು. ನಿನಗ್ ಮಾಡಿದ ಅನ್ಯಾಯಕ್ಕೆ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು.